ಒಂದ್ಸಲ ಬನ್ನಿ ಹೊಸ ರುಚಿ ಕಲಿಯೋಣ ಅಂತ ಬಂತು. ಏನಿದೆ ನೋಡೋಣ. ಬಂದೈಕ್ ಯಾರೇ ಹಿರೇ ಶರಣಮ್ಮ ಅಲ್ಲ, ಬಂದೈಕ್ ಮುದಿಯಕ್ಕೆ ಅಲ್ಲ, ಶರಣಮ್ಮ ಅಲ್ಲ. ಸ್ಕರ್ಟು ಸ್ಲೀವ್ಲೆಸ್ ಇರೋ ಸ್ಕರ್ಟ್ ಹಾಕ್ಕೊಂಡು ಬಂದು 16-17 ವರ್ಷದ ಒಂದು ಹುಡುಗಿರಿ. ಒಂದು ಕಣ್ಣು ಕೂದಲಿಂದ ಮುಚ್ಚಿಬಿಟ್ಟೈತಿ ಆಕಿ ದೊಡ್ಡ ಕೆಲಸ ಅಂದ್ರೆ ಅದು ಹಿಂದಕ್ಕೆ ಹಾಕ್ಯಣದೆ. ಹಿಂಗೆ ಅನ್ನೋದೇ ಒಂದು ದೊಡ್ಡ ಕೆಲಸ ಹಾಕಿದ. ಹಾಂ, ಹಿಂಗಂದಂದು ಅವು ಕೂದಲು ಬೀಳಕ್ಕೆ ಸಹಿತ ಹಿಂಗೆ ಮಾಡಕತ್ತಿ ಬಿಟ್ಟಿದ್ಲ ಆಕಿ ಬಂದು ಮನಿ ಇವತ್ತು ಹೊಸ ರುಚಿ ಕಲಿಯೋಣ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ. ಟಿಂಗ್ 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 ಅಂತ ಒಂದು ಕೈಕಾಲು ಇಟ್ಟಿಟ್ಟದ. ಆಕೆ ಉಂಡಾಳ ಇಲ್ಲ ಅನುಮಾನ ಐತಿ ನಮ್ಗೆ ಅಂಥದ್ದು. ಆಕಿನ ಹೊಸ ರುಚಿ ಹೇಳ್ಕೊಡೋದು. ಓ ಹೇಳಿ ಲೀನಾ ಮೇಡಮ್, ಇವತ್ತು ನಮ್ಮ ಕೊಪ್ಪಳದ ದೊಡ್ಡ ಜಾತ್ರೆ ಇದು. ಈ ಜಾತ್ರೆ ತುಂಬ ಜನ ಬಂದಿದ್ದಾರೆ. ಇವರಿಗೆಲ್ಲ ಯಾವ ಹೊಸ ರುಚಿ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಒಮ್ಮಿಂತ ಜಾತ್ರೆ ತಂದು ಬಿಡ್ಬೇಕ್ರಂತ ಅವ್ರನ್ನ. ಏನು ಮಾಡ್ತೀವಿ, ಕರೆಸಿರ್ತಾರೆ. ಓ ವೈಟ್ ರೈಸಾ ಅಂತ ಎಂದು ಕಡ್ಡೆ ಇಲ್ಲ ನಂಗೆ ಆಯ್ಕೆ. ಓ ಹೇಳಿ ಮೇಡಮ್, ವೈಟ್ ರೈಸ್ ಅಂದರೆ ನಮಗೆ ಗೊತ್ತೇ ಇಲ್ಲ ಈಗಿನ ಜನರಿಗೆ ಮಾಡೋದಕ್ಕೆ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ಅದಾವಂತದಕ್ಕೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಯವ್ವ ನಾವು ಪೈಖಾನೆಗೆ ಹೋಗ್ತಿದ್ವಿ ನೋಡಂದ. ಹಾಂ, ಕಿಚನಿಗೆ ಹೋಗೋದು ನನ್ನ ಪಾಯಿಂಟ್ ಅಂತಿರೋದು. ಕಿಚನಿಗೆ ಹೋಗಬೇಕು. ಓಕೆ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅಂತಾರೆ ಕೆಲವು ಕಡೆ ಬೆಂಗಳೂರು. ಬಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ನೋಡು. ಹಾಂ, ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಾಳೆ ಮ್ಯಾಗ ಕುಂದ್ರಿಸಿ ಆತನ ಬುಡಕಿಟ್ಟು ಬೆಂಕಿ ಹಾಕಿ ಅನ್ನ ಮಾಡ್ತೀವ. ಹಾಂ, ಸ್ಟವ್ ಹಚ್ಚಬೇಕು. ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕ್ಬೇಕು ಇವನು. ಓ ಹೌದಾ, ವಾಟರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನಮ್ಮ ಯಾರಿಗೆ ಗೊತ್ತದೆ? ಕೊತ ಮತ್ತೆ ಏಯ್ ಪತ ಅಲ್ಲಲ್ಲಿ ಕೊಡಿ. ಪತ ಅಂತ ನಾವು ಅದು ಆಮೇಲೆ ಕೊತ ಮತ್ತೆ ಚಳಮಳ ನೋಡು. ಮತ್ತೆ ಚಳಮಳ ಕೊತ ಕರೆಕ್ಟ್. ಉಳ್ಕಿದ್ವೆಲ್ಲ ನೀವು ಹುಟ್ಟಿ ಹೇಳ್ಕೊಂಡು ಹೋಗು. ಅದಕ್ಕೆ ಮಹಾಭಾರತದಲ್ಲಿ ಬರೀತಾನೆ, ದುರ್ಯೋಧನ ನೀಂಕ್ಷಿಸಿದ ಭೀಮನ ರಕ್ತ ಕೊತನೆ ಕುದೀತು ಅಂತ ಬರೀತಾರೆ. ಕಥನೆ ಕೊತನೆ. ಕೆಲವು ಕಡೆ ಕೊತ ಅಂದ್ರೆ ಕೆಲವು ಕಡೆ ಕಥ ಅಂತ. ಬಟ್ ಬಿಸಿಯನ್ನ ಭಾಗ ಕಂಡ್ರೆ ತಕ ಆಗ್ತೈತೆ. ಆ ಮಾತು ಬೇರೆ. ಹಾಂ, ಓ ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಎಷ್ಟು ಬಬಲ್ಸ್ ಬರಬೇಕು ಮೇಡಮ್? ತುಂಬ ಜನ ಇದ್ದರೆ 15 to 20, 25 ಬಬಲ್ಸ್ ಬರುತ್ತೆ. ಇಂಥವರೆಲ್ಲಂತೂ ಥೌಸಂಡ್ಸ್ ಟುಗೆದರ್ ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರು ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓ ಥ್ಯಾಂಕ್ ಯು ಮೇಡಮ್. ಮೇಡಮ್, ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಸಾಯ ಅಂತ. ಆವಾಗ ಅಡ್ವರ್ಟೈಸ್ಮೆಂಟ್ ರೀ, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಓ ಆಮೇಲೆ ವೆಟ್ ರೈಸನ್ನು ಅದರಲ್ಲಿ ಹಾಕಿ ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಓ ಇದಕ್ಕೆ ಏನಂತೀರಮ್ಮ? ಕೈ ಆಡಿಸೋದು. ಟರ್ನ್ ಮಾಡಬೇಕು. ಇಷ್ಟೆಲ್ಲ ಮಾಡಿದರು. ಈಗೇನು ಮಾಡಿ ನೋಡ್ತಾರ ಅಣ್ಣ ಸರಿ ಆದಂಗೆ ಆಗೈತಿ. ಫೆವಿಕಾಲ್ ಆದಂಗೆ ಆಗೈತಿ. ಓ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರೋದ್ರೊಳಗಡೆ ಗಟಾರಕ್ಕೆ ಚೆಲ್ಲಬೇಕು. 70 ರೂಪಾಯಿ ಕೆಜಿ ಆಗಿರ್ತಾವ. ಅವ ಬಂದು ಒದಿತಾನೆ ಇವ್ರನ್ನ. ಹೌದಾ? ನಾನು ಯಾವಾಗಲೂ ಹೇಳುವಂಥ